ನಾನು ಒಂಥರ ಮೋದಿ ಇದ್ದ ಹಾಗೆ, ಮೋದಿಗೆ ಪತ್ನಿ ಇಲ್ಲ, ನನಗೆ ಪತ್ನಿ ಇದ್ದಾಳೆ, ಅಷ್ಟೇ ವ್ಯತ್ಯಾಸ ಅಂತ ಕಾರ್ಯಕರ್ತರ ಸಭೆಯಲ್ಲಿ ಬಾಬುರಾವ್ ಚಿಂಚನಸೂರ್ ಎಡವಟ್ಟು ಮಾಡಿದ್ದಾರೆ. ಈ ರೀತಿಯ ಹೇಳಿಕೆಯನ್ನ ಕೊಟ್ಟು ಗುರುಮಟ್ಕಲ್ನಲ್ಲಿ ನಡೆದಂತಹ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಅವರು ಈ ರೀತಿ ಹೇಳಿರೋದು. ಮೋದಿಗೆ ಪತ್ನಿ ಇಲ್ಲ, ನನಗೆ ಪತ್ನಿ ಇದ್ದಾಳೆ, ಅಷ್ಟೇ ವ್ಯತ್ಯಾಸ, ನಾನು ಒಂಥರ ಮೋದಿ ಇದ್ದ ಹಾಗೆ ಅಂತ ಒಂದು ಲೆವೆಲ್ ತಗೊಳಕ್ಕೆ ಅಂತ ಹೊರಟರು ಬಾಬುರಾವ್ ಚಿಂಚನಸೂರ್. ಆದ್ರೆ ಎಡವಟ್ಟು ಮಾಡ್ಕೊಂಡಿದ್ದಾರೆ. ಮೋದಿಗೆ ಪತ್ನಿ ಇಲ್ಲ, ನನಗೆ ಪತ್ನಿ ಇದ್ದಾಳೆ, ಅಷ್ಟೇ ವ್ಯತ್ಯಾಸ ಅಂತ ಹೇಳ್ತಾ ನಾನು ಒಂಥರ ಮೋದಿ ಇದ್ದ ಹಾಗೆ ಅನ್ನುವಂತಹ ಮಾತನ್ನ ಅವರು ಹೇಳಿದ್ದಾರೆ. ಈ ಮಾತಿಗೆ ಸಾಕಷ್ಟು ಟೀಕೆ ಮತ್ತೆ ಅಸಮಾಧಾನ ಕೂಡ ವ್ಯಕ್ತವಾಗಿದೆ ಅನ್ನುವಂತಹ ಮಾಹಿತಿ. ಯಾಕಂದ್ರೆ ತಮ್ಮನ್ನು ತಾವು ಮೋದಿಗೆ ಹೋಲಿಕೆ ಮಾಡಿದಷ್ಟೇ ಅಲ್ಲ, ಮೋದಿಗೆ ಪತ್ನಿ ಇಲ್ಲ, ನನಗೆ ಪತ್ನಿ ಇದ್ದಾಳೆ, ಅಷ್ಟೇ ವ್ಯತ್ಯಾಸ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿರೋದು. ಇನ್ನು ಕೆಲವರು ಈ ಹೇಳಿಕೆಯ ಬಗ್ಗೆ ನಗೆಪಾಟ್ಲುಗೀಡಾಗಿದ್ದಾರೆ ಬಾಬುರಾವ್ ಅವರು ಅನ್ನುವಂತಹ ಮಾತನ್ನ ಕೂಡ ಆಡ್ಕೊಳ್ತಾ ಇದ್ದಾರೆ. ಅಪಹಾಸ್ಯ ಆಗಿದೆ ಅನ್ನುವಂತಹ ವಿಚಾರವಾಗಿ. ಯಾಕಂದ್ರೆ ಬಾಬುರಾವ್ ಚಿಂಚನಸೂರ್ ಅವರು ಯಾವ ಒಂದು ಆಂಗಲ್ ನಲ್ಲಿ ಮೋದಿ ಅವರ ತರ ಇದ್ದಾರೆ, ಯಾವ ರೀತಿಯ ಕೆಲಸ ಕಾರ್ಯಗಳಲ್ಲಿ ಮೋದಿ ಅವರಿಗೆ ಹೋಲಿಕೆ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಜನದ ಕ್ರಾಂತಿ ಇದೆ, ಜನದ ಪುಸ್ತಕ ಇದೆ, ಜನದ ಕನ್ನಡ ಇದೆ. ನಾನು ಮೋದಿ ನಾನು ಅಂತಾರೆ ಮೋದಿ ಹೇಳ್ತಿಲ್ಲ, ಮೋದಿ ಹೇಳ್ತಿಲ್ಲ, ನನಗೆ ಹೇಳ್ತಿಲ್ಲ. ಮೋದಿ ಹೇಳ್ತಿಲ್ಲ, ಬಾಬುರಕ್ಕಿಂತ ಹೇಳ್ತಾರೆ. ಇದು ಜಾಡ್ ಮಾಡುವಂಥದ್ದೆಯ, ಜಾಡ್ ಮಾಡಿರುವಂಥದ್ದೆಯ. ಜನದ ಕ್ರಾಂತಿ ಇದೆ, ಜನದ ಪುಸ್ತಕ ಇದೆ, ಜನದ ಕನ್ನಡ ಇದೆ. ನಾನು ಮೋದಿ ನಾನು ಅಂತಾರೆ ಮೋದಿ ಹೇಳ್ತಿಲ್ಲ, ಮೋದಿ ಹೇಳ್ತಿಲ್ಲ, ನನಗೆ ಹೇಳ್ತಿಲ್ಲ. ಮೋದಿ ಹೇಳ್ತಿಲ್ಲ, ಬಾಬುರಕ್ಕಿಂತ ಹೇಳ್ತಾರೆ. ಇದು ಜನದ ಕ್ರಾಂತಿ ಇದೆ, ಜನದ ಪುಸ್ತಕ ಇದೆ, ಜನದ ಕನ್ನಡ ಇದೆ. ನಾನು ಮೋದಿ ನಾನು ಅಂತಾರೆ ಮೋದಿ ಹೇಳ್ತಿಲ್ಲ, ಮೋದಿ ಹೇಳ್ತಿಲ್ಲ, ನನಗೆ ಹೇಳ್ತಿಲ್ಲ. ಮೋದಿ ಹೇಳ್ತಿಲ್ಲ, ಬಾಬುರಕ್ಕಿಂತ ಹೇಳ್ತಾರೆ. ಇದು ಜಾಡ್ ಮಾಡುವಂಥದ್ದೇ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಮಿನ್. ಬಾಬುರಾವ್ ಚಿಂಚನಸೂರ್ ಅವರು ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ. ತಮ್ಮನ್ನು ತಾವೇ ನಗೆಪಾಟ್ಲಿಗೀಡಾಗುವಂತೆ ಮಾಡ್ಕೊಂಡ್ರ, ಹೇಗೆ, ಏನೇನ್ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿರೋದವರು? ಅದು ಸುಖನೇ ಏನಂದ್ರೆ ಪ್ರತಿ ಬಾರಿ ಕೂಡ ಕಾರ್ಯಕರ್ತರ ನಗಿಸೋಕೋಸ್ಕರ ಹೇಳ್ತಾರೋ ಅಥವಾ ಏನು ಹೈಕಮಾಂಡ್ ಮೆಚ್ಚಿಸೋಕೋಸ್ಕರ ಈ ರೀತಿ ಮಾತನಾಡ್ತಾರೋ ಕೂಡ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಬಾಬುರಾವ್ ಚಿಂಚನಸೂರ್ ಹೇಳೋದಕ್ಕೆ ಒಂದು ಹೋಗ್ತಾರೆ, ಆದ್ರೆ ಆಗೋದು ಇನ್ನೊಂದಾಗುತ್ತೆ. ಪ್ರತಿ ಬಾರಿ ಎಡವಟ್ಟಿಗೆ ಸಿಕ್ಕಾಕೊಳ್ತಾರೆ. ಇವತ್ತು ಕೂಡ ಏನು ಕಲಬುರಗಿ ಲೋಕಸಭೆ ವ್ಯಾಪ್ತಿಗೆ ಬರುವಂತಹ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಸ್ತಾ ಇದ್ರು. ಈ ಒಂದು ಕಾರ್ಯಕರ್ತರ ಸಭೆಯಲ್ಲಿ ಬಾಬುರಾವ್ ಚಿಂಚನಸೂರ್ ಭಾಷಣ ಮಾಡುವ ವೇಳೆ ಈ ಒಂದು ಎಡವಟ್ಟು ಮಾಡ್ಕೊಂಡಿದ್ದಾರೆ. ಜೊತೆಗೆ ವಿವಾದಾತ್ಮಕ ಹೇಳಿಕೆ ಕೂಡ ನೀಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಕೂಡ ನರೇಂದ್ರ ಮೋದಿ ಇದ್ದಾಗೆ ಏನು ವ್ಯತ್ಯಾಸ ಇಷ್ಟೇ ಮಾತ್ರ ಇರುತ್ತೆ, ನರೇಂದ್ರ ಮೋದಿಯವರಿಗೆ ಮದುವೆ ಹೆಂಡತಿ ಇಲ್ಲ, ಆದ್ರೆ ನನಗೆ ಪತ್ನಿ ಇದ್ದಾಳೆ ಅನ್ನೋದು ಕೂಡ ಹೇಳಿದ್ದಾರೆ. ಆದ್ರೆ ನರೇಂದ್ರ ಮೋದಿ ಅವರಿಗೆ ಪತ್ನಿ ಇಲ್ಲ, ಆದ್ರೆ ನನಗೆ ಪತ್ನಿ ಇದ್ದಾಳೆ, ಜೊತೆಗೆ ಮಕ್ಕಳು ಕೂಡ ಇಲ್ಲ, ನನಗೆ ಇದೇ ಸಮಾಜದ ಬಂಧುಗಳೇ ನನ್ನ ಮಕ್ಕಳು ಮತ್ತು ಈ ಕ್ಷೇತ್ರದ ಕಾರ್ಯಕರ್ತರು ನನ್ನ ಮಕ್ಕಳು ಅಂತ ಹೇಳಿಕೆ ಕೂಡ ನೀಡಿದ್ರು. ಜೊತೆಗೆ ಇನ್ನೊಂದು ವಿಷಯ ಪ್ರಮುಖವಾಗಿ ಹೇಳುವಂತ ಗಮನಿಸಬೇಕಾದ ವಿಷಯ ಏನಂದ್ರೆ ಸುಕನ್ಯಾ, ಈಗ ಕಲಬುರಗಿ ಲೋಕಸಭೆಗೆ ಬಿಜೆಪಿ ಪರವಾಗಿ ಉಮೇಶ್ ಜಾಧವ್ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಮಾತಾ ಕೇಳಿ ಬರ್ತದೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಖರ್ಗೆ ಅವರ ವಿರುದ್ಧವಾಗಿ ಮತ ಚಲಾಯಿಸಿ, ಜೊತೆಗೆ ಉಮೇಶ್ ಜಾಧವ್ ಗೆಲ್ಲಿಸಬೇಕು. ಉಮೇಶ್ ಜಾಧವ್ ಗೆಲ್ಲಿಸಿದ ನಂತರ ಕೇಂದ್ರದಲ್ಲಿ ಅಂದ್ರೆ 2019 ಚುನಾವಣೆ ನಂತರ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಆಗುತ್ತೆ. ಬಿಜೆಪಿ ಸರ್ಕಾರ ಆದ ನಂತರ ಉಮೇಶ್ ಜಾಧವ್ ಅವರು ಖರ್ಗೆ ಅವರಿಗಿಂತ ಪವರ್ಫುಲ್ ಮಿನಿಸ್ಟರ್ ಆಗ್ತಾರೆ. ಅಂದ್ರೆ ಖರ್ಗೆ ಅವರು ಯುಪಿಎ ಗವರ್ಮೆಂಟ್ ಇದ್ದಾಗ ರೈಲ್ವೆ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಸೊ ಹೀಗಾಗಿ
ರೈಲ್ವೆ ಸಚಿವರಿಗಿಂತ ರೈಲ್ವೆ ಖಾತೆಗಿಂತ ದೊಡ್ಡ ಖಾತೆ ಕೊಡ್ತಾರೆ, ಜೊತೆಗೆ ಪವರ್ಫುಲ್ ಆಗಿ ಒಂದು ಖಾತೆ ಕೊಟ್ಟು ಅವರಿಗೆ ಪವರ್ಫುಲ್ ಮಿನಿಸ್ಟರ್ ಕೂಡ ಮಾಡ್ತಾರೆ. ಸೊ ಹೀಗಾಗಿ ಒಂದೇ ಉಮೇಶ್ ಜಾಧವ್ ಅವರು ಪವರ್ಫುಲ್ ಮಿನಿಸ್ಟರ್ ಆದ್ರೆ ಇಡೀ ಕಾರ್ಯಕರ್ತರು, ಇಡೀ ಕ್ಷೇತ್ರದ ಜನರು ಕೂಡ ಸಚಿವರಾದಂಗೆ ಅನ್ನುವಂತ ಮಾತು ಹೇಳಿದ್ರು. ಈ ಸುಕನ್ಯಾ ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾದ್ರೆ ಬಾಬುರಾವ್ ಚಿಂಚನಸೂರು ಇದೇ ಮೊದಲು ಬಾರಿ ಈ ರೀತಿ ಹೇಳಿಕೆ ಕೂಡ ಕೊಟ್ಟಿಲ್ಲ. ಯಾಕಂದ್ರೆ ಹಿಂದೆ ಕಾಂಗ್ರೆಸ್ ನಲ್ಲಿದ್ದಾಗ ಕೂಡ ಪ್ರತಿ ಬಾರಿ ಸಭೆಯಲ್ಲಿದ್ದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ 2ನೇ ಅಂಬೇಡ್ಕರ್ ಅಂತ ಹೇಳಿಕೆ ಕೊಟ್ಟು ಅವರನ್ನ ಖುಷಿ ಪಡಿಸೋಕೆ ಪ್ರಯತ್ನ ಕೂಡ ಮಾಡ್ತಿದ್ರು. ಸೊ ಹೀಗಾಗಿ ಈಗ ಬಿಜೆಪಿಗೆ ಕಾಲಿಟ್ಟ ಮೇಲೆ ಬಿಜೆಪಿಗೆ ಈ ರೀತಿ ಹೇಳಿಕೆ ಕೊಡೋ ಮೂಲಕ ಹೈಕಮಾಂಡ್ಗೆ ಮೆಚ್ಚಿಸುವಂತ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಕೇಳಿ ಬರ್ತದೆ. ಸೊ ಹೀಗಾಗಿ ಬಾಬುರಾವ್ ಹೇಳಿಕೆಗೆ ಸಾಕಷ್ಟು ಅಲ್ಲಿಗೆ ನೆರೆದಂತ ಕಾರ್ಯಕರ್ತರು ಕೂಡ ನಗೆಪಾಡ್ಲಿಕ್ಕೆ ಈಡಾದ್ರು. ನಗೆಪಾಡ್ಲಿಕ್ಕೆ ಅಂದ್ರೆ ನಕ್ಕು ಅವರಿಗೆ ಇದು ಒಂದ್ ರೀತಿ ಅವರ ಹೇಳಿಕೆಗಳಿಗೆ ಎಂಜಾಯ್ ಕೂಡ ಮಾಡಿದ್ರು ಅಂತ ಹೇಳ್ಬೋದು ಸುಕನ್ಯಾ. ಧನ್ಯವಾದ ಅಮನ್.